ಇದು ನಂದಷ್ಟ. ಹಾಯ್ ಅಮ್ಮ. ಹೆಲೋ, ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾನು ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗ್ ಮಾಡೋದು ಅಂತ. ಟೊಮೆಟೊ ಬಾತ್ ಮಾಡ್ತಿದ್ಯಾ? ಹೌದೌದು, ಟೊಮೆಟೊ ಬಾತ್ ಸಂಡೇ ಲಂಚ್ ಸ್ಪೆಷಲ್. ಓ, ಟೊಮೆಟೊ ಬಾತಲ್ಲಿ ಏನು ಸ್ಪೆಷಲ್ ಇರುತ್ತೆ ಅದರಲ್ಲಿ? ಟೊಮೆಟೊ ಬಾತಲ್ಲಿ ನಾರ್ಮಲ್ ಆಗಿ ಎಲ್ಲ ಮಾಡ್ತೀವಲ್ಲ ಟೊಮೆಟೊ ಬಾತು. ಹೌದು, ಇದು ಕ್ವಿಕ್ ಬ್ಯಾಚುಲರ್ಸ್ ಟೊಮೆಟೊ ಬಾತ್. ಕ್ವಿಕ್ ಬ್ಯಾಚುಲರ್ಸ್ ಟೊಮೆಟೊ ಬಾತ್. ಹೌದು, ಸಂಡೇ ಆಪ್ಷನ್ ಇರಲ್ಲ. ಇಲ್ಲ ಸಂಡೇ ಮಧ್ಯಾಹ್ನ ನಮ್ಗೇನು ಆಪ್ಷನ್ ಇಲ್ಲ ಅಂದಾಗ ಇದನ್ನ ಮಾಡ್ಕೋಬಹುದು. ವೆರಿ ವೆರಿ ಸಿಂಪಲ್, ವೆರಿ ಈಸಿ. ಓಕೆ, ಇವಾಗ ತೋರಿಸ್ತೀಯಾ ಏನೇನು ಮಾಡ್ತೀಯಾ, ಅದರಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಹಾಕ್ತೀಯಾ ಸ್ಪೆಷಲ್ ಆಗಿ? ಶೋರ್. ಬೇಗ ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ಕುಕಿಂಗ್. ಓಕೆ, 1 minute. ಗೈಸ್ ಬನ್ನಿ, ಅದು ಕ್ವಿಕ್ ಬ್ಯಾಚುಲರ್ಸ್ ಟೊಮೆಟೊ ಬಾತ್ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ. ನೋಡೋಣ ಅದು ಏನು ಮಾಡ್ತಾರೆ ಅಂತ. ಹೌದು, ಲೆಟ್ಸ್ ಸ್ಟಾರ್ಟ್. ಸೊ ಏನಿದು ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಹಾಕೋಣ. ಫಸ್ಟ್ ನೋಡ್ಬಿಡೋಣ ಏನು ಮಾಡಿದೀಯಾ. ಇದೇನಿದೆಲ್ಲ? ಇದು ಬೇಸಿಕ್ ಇಂಗ್ರೀಡಿಯೆಂಟ್ಸ್: ಮಸಾಲ, ಆನಿಯನ್ ಪೀಸ್ ಇದ್ರೆ ಮಾತ್ರ, ಟೊಮ್ಯಾಟೊ, ಸ್ವಲ್ಪ ಪುದೀನ, ಕರ್ಬೇವು, ಕೊತ್ತಂಬರಿ ಆ್ಯಂಡ್ ಬೆಳ್ಳುಳ್ಳಿ, ಸ್ವಲ್ಪ ಮೊಸರು ಇದ್ರೆ ಮಾತ್ರ. ಇಲ್ಲಿ ಎಲ್ಲ ಮನೇಲಿ ಏನೇನು ಮಸಾಲ ಇದೆಯೋ ಅದು. ಇದು ಗರಂ ಮಸಾಲ, ಇದು ಕಸೂತಿ ಮೇಥಿ, ಪಲಾವ್ ಮಸಾಲ, ಹಿಂಗ್, ಚಿಲ್ಲಿ ಪೌಡರ್ ಅಷ್ಟೇ, ಕೊರಿಯಾಂಡರ್ ಪೌಡರ್, ಸೋಂಪು ಇದ್ರೆ ಅಷ್ಟೇ. ಇದೇನೋ ಹಾಕಿದೆಯಾ ಇಲ್ಲಿ? ರೈಸ್ನ ಸ್ವಲ್ಪ ನೀರಲ್ಲಿ ನೆನೆಸಿ ಇಟ್ಟಿದೆ ಅದು. ಸೊ 2.5 ಕಪ್ ರೈಸಿಗೆ 5 ಕಪ್ ವಾಟರ್ ಅಷ್ಟೇ. ನೀರು ಮೊದಲೇ ನೆನೆಸಿಡ್ಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ? ಅದು ಮೊದಲೇ ನೆನೆಸಿಟ್ರೆ ಸ್ವಲ್ಪ ಮೆತ್ತಗೆ ಚಂದ ಆಗುತ್ತೆ ಅಷ್ಟೇ. ಓಕೆ, ಇವಾಗ ಏನು ಮಾಡ್ತಿದ್ಯಾ ನೆಕ್ಸ್ಟ್? ಮಸಾಲ ಹಾಕ್ತೀನಿ. ನಂದು ಇವಾಗ ಸಾಸಿವೆ ಹಾಕಿದೆ, ಜೀರಿಗೆ ಹಾಕಿದೆ. ಗ್ಯಾಸ್ ಆನ್ ಮಾಡಿದ್ದೀರಾ ಮೇಡಮ್? ಗ್ಯಾಸ್ ಆನ್ ಮಾಡಿದ್ದೀನೋ ಚೆಕ್ ಮಾಡ್ಬೇಕು. ಹೌದೌದು, ಆನ್ ಮಾಡಿದ್ದೀನಿ. ಅದಾದ್ಮೇಲೆ ಎಲ್ಲ ಹಾಕಿದ್ರೆ ಹೇಗಾಗುತ್ತೆ ಅಂತ. ಅದಾದ್ಮೇಲೆ ನೆಕ್ಸ್ಟ್ ಸ್ವಲ್ಪ ಸೋಂಪು ಹಾಕೋಣ. ಆನ್ ಮಾಡಿದ್ದಾರೆ. ಸೋಂಪು ಹಾಕಿದ ನಂತರ ಸೋಂಪು ಜೊತೆನೆ ಎಲ್ಲ ಬೇಸಿಕ್ ಪಲಾವ್ ಮಸಾಲ ಏನೇನಿದೆಯೋ ಎಲ್ಲ ಹಾಕಿದ್ರೆ ಇಷ್ಟ. ಅದಾದ್ಮೇಲೆ ಸ್ವಲ್ಪ ಅದು ಫ್ರೈ ಆಗಲಿ. ಇದಕ್ಕೆ ನೀವು ಗೋಡಂಬಿ ಕೂಡ ಹಾಕ್ಬೋದು, ಚೆನ್ನಾಗಿರುತ್ತೆ ಗೋಡಂಬಿ ಹಾಕಿದ್ರೆ. ನಾನು ಗೋಡಂಬಿ ಹಾಕಿಲ್ಲ, ಯಾಕಂದ್ರೆ ಗೋಡಂಬಿ ತುಂಬಾ ಕಾಸ್ಟ್ಲಿ ಆದ್ರೆ ತಿನ್ಬಾರ್ದು ಅಂತ. ಇಲ್ಲ, ನಾರ್ಮಲಿ ನಮ್ಮ ಚಿಕ್ಕಪ್ಪ ನಮ್ಗೆ ಗೋವಾದಿಂದ ಗೋಡಂಬಿ ತರೋದು. ಇವತ್ತು ಗೋಡಂಬಿ ಹಾಕೋದು ಮರ್ತೆ, ಬಿಕಾಸ್ ಬೆಂಗಳೂರಲ್ಲಿ ಗೋಡಂಬಿ ತುಂಬಾ ಕಾಸ್ಟ್ಲಿ ಇಲ್ಲ. ಇದಾಯ್ತು. ಇದಾದ್ಮೇಲೆ ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕೋಣ. ಬೆಳ್ಳುಳ್ಳಿ ಹಾಕಿ, ಬೆಳ್ಳುಳ್ಳಿ ಸ್ವಲ್ಪ ಚಂದಾನೆ ಹಾಕಿ ಚೆನ್ನಾಗಿರುತ್ತೆ ಟೇಸ್ಟ್. ಅಷ್ಟು ಇಷ್ಟ ಅಂತ ಇಲ್ಲ, ಈ ವೆದರಿಗೆ ಥಂಡಿ ಇರೋದ್ರಿಂದ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ. ಇದು ಇಮ್ಯುನಿಟಿ ಕೂಡ ಬೂಸ್ಟ್ ಮಾಡತ್ತೆ. ಟೊಮೆಟೊ ಬಾತ್ ಹೇಗೆ ಕಲ್ತ್ಕೊಂಡಿದ್ದು? ನೀವೇ ಕಲ್ತ್ಕೊಂಡಿರೋದಾ ಅಥವಾ ನೋಡ್ಬಿಟ್ಟು ಕಲ್ತ್ಕೊಂಡಿರೋದು? ಇಲ್ಲ, ನಾನೇ ಹಾಗೆ. ಇವಾಗ ರೀಸೆಂಟಾಗಿ ಮದುವೆ ಆದಮೇಲೆ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಎಂತ ಒಂದು ಮಾಡಬೇಕಲ್ಲ, ಅದಕ್ಕೆ ನಾನೇ ಏನು ಮಸಾಲ ಇದೆ ನೋಡಿ ಮನೆಯಲ್ಲಿ ಮಾಡ್ತೀನಿ. ನಮ್ಮ ಮಮ್ಮಿ ಊರಿಗೆ ಹೋದಾಗ ಇದು ಬ್ರೇಕ್ಫಾಸ್ಟು ಮಾಡ್ಬೋದು, ಲಂಚು ಮಾಡ್ಬೋದು. ಇದಾಯಿತು. ಸ್ವಲ್ಪ ಅದು ಫ್ರೈ ಆದ ನಂತರ ಆನಿಯನ್ಸ್ ಹಾಕೋಣ. ಆನಿಯನ್ಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ನಾಟಿ ಸ್ಟೈಲ್ ಅಲ್ಲ, ಬೇಸಿಕ್ಲಿ ಬ್ಯಾಚುಲರ್ಸ್ ಅಂಡ್ ಸ್ಪ್ರಿನ್ಸ್ಟರ್ ಸ್ಟೈಲ್. ಇದು ಮನೇಲಿ ಏನೇನು ಮಾಡಿದ್ರಾ ಟೊಮೆಟೊ ಬಾತ್? ಇದೆ ಫಸ್ಟ್ ಟೈಮ್? ಮೊದಲು ಮಾಡಿದೆ. ಮೊದಲು ಅಂದರೆ ಪ್ರಾಪರ್ ಟೈಪ್ ಟೊಮೆಟೊ ಬಾತ್ ಮಾಡಿದೆ. ಇದು ಪ್ರಾಪರ್ ಅಲ್ಲ, ಮನೇಲಿ ಏನು ಮಸಾಲ ಇದೆಯೋ ಅದು ತೊಗೊಂಡು ಹಾಕಿ ಮಾಡ್ಬೋದು ಟೊಮೆಟೊ ಬಾತ್. ಓಕೆ, ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗಬೇಕು. ಆಯಿಲ್ ಮತ್ತು ಗೀ ಹಾಕಿದ್ದೆ ನಾನು ಆಗ್ಲೇ. ನೀವು ಬೇಕಂದ್ರೆ ಬರೀ ಆಯಿಲು ಹಾಕ್ಬೋದು. ಸೊ ಚೆನ್ನಾಗಿ ಫ್ರೈ. ಜಾಸ್ತಿ ಇಟ್ಟರೆ ಬೇಗ ಆಗುತ್ತೆ ಅಂತ ಅಲ್ಲ, ಸೀದೋಗ್ಬಿಡುತ್ತೆ ಅಂತಾನೆ. ಹೋಗಲ್ಲ, ಸ್ವಲ್ಪ ಜಾಸ್ತಿ ಇಟ್ಟರೆ ಬೇಗ ಆಗ್ಬೋದು ಅಂತ. ಟ್ರೈ ಮಾಡೋಣ. ಮೀಡಿಯಂ ಆದ್ರೂ ಇಡ್ಬೋದಲ್ಲ ಅಂತ. ನೋಡಿ, ನಮ್ಮ ಯಜಮಾನ್ರು ಮದುವೆ ಮುಂಚೆ ಅವರೇ ಅಡುಗೆ ಮಾಡ್ಕೊತಿದ್ರಂತೆ.
ಮದ್ವೆಗೆ ಮುಂಚೆ ಬರೀ ನಾನು ಅಮ್ಮ ಮಾಡಿ ಹಾಕ್ತಾ ಇದ್ದೆ, ಅದಕ್ಕೆ ಅವ್ರಿಗೆಲ್ಲ ಗೊತ್ತಿದೆ. ಆಯ್ತು, ಈಗ ಫ್ರೈ ಆಯ್ತು. ಆಯಿಲ್ ಫ್ಲೇಮಲ್ಲಿ ಇಟ್ಟರೆ ಬೇಗ ಆಗ್ಬೋದು ಅಂತ. ಬೇಗ ಅಂದರೆ ಸ್ವಲ್ಪ ಅದು ಆಗಬೇಕಲ್ಲ. ನೋಡಿ ಫ್ರೈ ಆಗಿದೆ ಚೆನ್ನಾಗಿ. ಇವಾಗ ಬಟಾಣಿ ಹಾಕ್ತಾ ಇದ್ದೀನಿ ಸ್ವಲ್ಪ. ಅದು ನೆನೆಸಿರೋದಾ? ಹೌದು ಹೌದು, ನೆನೆಸಿರೋದು. ನಾನು ಅಂಗಡಿಯಿಂದ ಹಸಿ ಬಟಾಣಿ ಅದೆಲ್ಲ ತರಲ್ಲ, ಒಣ ಬಟಾಣಿ ತೊಗೊಂಡ್ಬಂದು ಒಂದು ದಿವಸ ಮುಂಚೆನೆ ನೈಟ್ ನೆನೆಸಿಡ್ತೀವಿ. ಬಿಕಾಸ್ ಆ್ಯಡೆಡ್ ಕಲರ್ಸ್ ಅವೇನು ಇರಲ್ಲ. ಬಟಾಣಿ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಜೊತೆ. ಈಗ ಟೊಮ್ಯಾಟೊ ಹಾಕೋಣ. ಟೊಮ್ಯಾಟೊ ಬಾತಿಗೆ ಟೊಮ್ಯಾಟೊ ಒಂದು 4 ಬಿಗ್ ಸೈಜ್ ಟೊಮ್ಯಾಟೊ ಆದರೆ ಚೆನ್ನಾಗಿರುತ್ತೆ. ಅದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಇವಾಗ ಇದಕ್ಕೆ ಬೇಸಿಕ್ ಮಸಾಲ ಹಾಕೋಣ. ಸ್ಟಾರ್ಟಿಂಗ್ ವಿತ್ ಗರಂ ಮಸಾಲ, ಕೊರಿಯಾಂಡರ್ ಮಸಾಲ, ಮತ್ತು ಚಿಲ್ಲಿ ಪೌಡರ್, ಮತ್ತು ಜೀರಾ ಪೌಡರ್, ಕಸೂತಿ ಮೇಥಿ, ಇದೆಲ್ಲ ಒಟ್ಟಿಗೆ ಹಾಕೋಣ. ಹಾಕಿ ಫ್ರೈ ಮಾಡಿದರೆ ಆಯ್ತು. ಇವಾಗ ನಾನು ಅರಿಶಿನ ಹಾಕ್ತಿದ್ದೀನಿ ಸ್ವಲ್ಪ. ಎಲ್ಲ ಒಂದೇ ಸರಿ ಹಾಕ್ಬೋದಾ ಅಂತ? ಎಲ್ಲ ಒಂದೇ ಸತಿ ಹಾಕ್ಬೋದು. ಮಾಡಿ ಆಮೇಲೆ ಏನಾದರೂ ಹಾಕ್ಬೋದು ಅಂತ? ಅದು ಮಮ್ಮಿ ಸ್ಟೈಲ್, ಇದು ಬ್ಯಾಚುಲರ್ ಮತ್ತೆ ಸ್ಪಿನ್ಸ್ಟರ್ ಸ್ಟೈಲ್. ನೀರು ಹಾಕ್ಬೋದು? ಇದು ನೀರು ಬೇಡ, ಟೊಮ್ಯಾಟೊ ಅದಾಗದೇ ನೀರು ಬಿಡುತ್ತೆ. ಮೊಸರು ಇಟ್ಕೊಂಡಿದ್ದೀವಲ್ಲ ಅದು ಸ್ವಲ್ಪ ಹಾಕೋಣ. ಇಲ್ಲಿ ನೋಡಿ ಮೊಸರು, ಅದು ಸ್ವಲ್ಪ ಮೊಸರು ಹಾಕಿದ್ರೆ ಇವಾಗ ಚೆನ್ನಾಗಿ ಫ್ರೈ ಮಾಡೋಕ್ಕೆ ಬಿಟ್ಟು ಒಂದು 2 ಮಿನಿಟ್ಸ್ ಅದು ಸೈಡಲ್ಲಿ ಆಯಿಲ್ ಬಿಡುತ್ತೆ, ಅಲ್ಲಿ ತನಕ ಇರಲಿ. ಇವಾಗ ಉಪ್ಪು ಹಾಕಬೇಕು. ಇವಾಗಲೇ ಹಾಕ್ಬೇಕಾ ಆಮೇಲೆ ಹಾಕ್ಬೇಕಾ? ಇಲ್ಲ, ಈಗಲೇ ಹಾಕಬೇಕು. ಮಸಾಲ ಹೊಂದಬೇಕಲ್ಲ, ಈಗ ಸ್ವಲ್ಪ ಉಪ್ಪು ಹಾಕೊಳ್ಳೋದು ರುಚಿಗೆ. ಆಮೇಲೆ ಮತ್ತೆ ಅಡ್ಜಸ್ಟ್ ಮಾಡ್ಕೋಬೋದು ಉಪ್ಪು. ಕ್ವಾಂಟಿಟಿ ಏನಿಲ್ವಾ ಹಾಗೆ ಹಾಕ್ತಾ ಇದ್ರೆ? ಅಂದರೆ ಅಳತೆ ಮೇಲೆ. ಪುದೀನ ಇದೆ, ಪುದೀನ ಅರ್ಧ ಈಗ ಹಾಕ್ತೀನಿ, ಅರ್ಧ ಆಮೇಲೆ ಹಾಕ್ತೀನಿ ಲಾಸ್ಟಲ್ಲಿ. ಈಗೆಲ್ಲ ಫ್ರೈ ಮಾಡೋಣ ನೀಟಾಗಿ. ಇದೇ ಥರ ಕೊರಿಯಾಂಡರ್ ಕೂಡ ಅಷ್ಟೇ, ನೀವು ಈಗಲೇ ಸ್ವಲ್ಪ ಹಾಕ್ಕೊಂಡು ಆಮೇಲೂ ಹಾಕೋಬೋದು. ಈಗ ಇದು 5 ಮಿನಿಟ್ಸ್ ಕುಕ್ ಆಗೋಕ್ಕೆ ಬಿಡೋಣ. ಪ್ಲೇಟಾರು ಮುಚ್ಬೋದು, ಇಲ್ಲ ಹಾಗೆ ಕುಕ್ಕರ್ದ ಮೇಲೆ ಹೀಗೆ ಮುಚ್ಚಿದ್ರೆ ಸಾಕು. ವಿಸಿಲ್ ಹಾಕಬೇಡಿ. ಎಷ್ಟು ನಿಮಿಷ ಬೇಕು? ಒಂದು ಬಿಟ್ವೀನ್ 3 to 5 ಮಿನಿಟ್ಸ್. ಓಕೆ ಗೈಸ್, 5 ಮಿನಿಟ್ಸ್ ಅದು ಫ್ರೈ ಆಗಲಿ, ಮತ್ತೆ ವಿ ವಿಲ್ ಕಮ್ ಬ್ಯಾಕ್. ಬನ್ನಿ, 5 ಮಿನಿಟ್ಸ್ ಆಗಿದೆ. ಮೇಡಮ್ ಏನು ಮಾಡಿದ್ದಾರೆ ಅಂತ ಚೆಕ್ ಮಾಡೋಣ. 5 ಮಿನಿಟ್ಸ್ ಆಗಿದೆ. 5 ಮಿನಿಟ್ಸ್ ಆಯ್ತಾ? ಎಸ್ ಆಗಿದೆ. ಓಪನ್ ಮಾಡೋಣ. ನೋಡ್ಬೋದಾ? ಸೂಪರ್ ಆಗಿದೆ ಮಸಾಲ. ಬೇಸಿಕ್ಲಿ ಟೊಮ್ಯಾಟೊ ಗೊಜ್ಜು ಥರ ಆಗಿದೆ. ಇವಾಗ ರೈಸ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋಣ. ಆಗಲೇ ಹೇಳ್ದಂಗೆ 2.5 ಕಪ್ ರೈಸ್ ಹಾಕಿದ್ದೀನಿ. ಪ್ರೀ ಸೋಕ್ಡ್. ಕಪ್ಪಲ್ಲಿ ಎಷ್ಟು ಜನ ಊಟ ಮಾಡ್ಬೋದು? ಬರೇ ರೈಸ್ ತಿನ್ನೋರಾದರೆ 4 ಇಂದ 5 ಜನ ತಿನ್ಬೋದು. ನಾವು ಚಪಾತಿ ಅದೆಲ್ಲ ತಿಂದು ಊಟ ಮಾಡಿ ರೈಸ್ ಸ್ವಲ್ಪ ಮೇಲೆ ತಿಂತೀವಿ ಅಂದರೆ ಒಂದು 6-7 ಜನ ತಿನ್ಬೋದು. ಓಕೆ, ಇವಾಗ ರೈಸ್ ಹಾಕಿದ್ದೀನಿ, ಹಾಗೆ ಒಂದು ಮಿಕ್ಸ್ ಕೊಡೋಣ. ಬನ್ನಿ. ಇದಕ್ಕೆ ನೀವು ಆಲೂ ಕೂಡ ಹಾಕೋಬಹುದು. ಆಲೂ ಹಾಕಿದ್ರೆ ಆಲೂ ದಮ್ ಬಿರಿಯಾನಿ ಆಗುತ್ತೆ. ಆಮೇಲೆ ಸೋಯಾ ಹಾಕೋಬಹುದು, ಸೋಯಾ ದಮ್ ಬಿರಿಯಾನಿ ಆಗುತ್ತೆ. ಹಾಕ್ಬೋದಾಗಿತ್ತಲ್ಲ, ಮತ್ತೆ ಯಾಕೆ ಹಾಕಲಿಲ್ಲ? ಬಿಕಾಸ್ ಲಾಸ್ಟ್ ಟೈಮ್ ಸೋಯಾ ಮಾಡಿದ್ದೆ. ಇವಾಗ ಅಷ್ಟು ನನಗೆ ಪೇಷನ್ಸ್ ಇರಲಿಲ್ಲ, ಹಶು ಬೇರೆ ಆಗಿಬಿಟ್ಟಿದೆ. ಏನಾದರೂ ಕ್ವಿಕ್ಕಾಗಿ ಮಾಡ್ಕೋಬೇಕು ಅಂತ ಇದು ಮಾಡಿದ್ದು. ಇವಾಗ ಒಂದು 2 ಮಿನಿಟ್ಸ್ ಬೇಡ, ಸ್ವಲ್ಪ ಒಂದು ಫ್ರೈ ಥರ ಕೊಟ್ಟಾದ್ಮೇಲೆ. ಸೊ ಇವಾಗ ರೈಸ್ ಹಾಕಿದಾಗಿದೆ. ಬನ್ನಿ ಲಾಸ್ಟ್ ಪ್ರೊಸೀಜರ್ ಮಾಡೋಣ. ಇದಕ್ಕೆ
ಆಗಿದೆ. ನೀರು ವೆರಿ ವೆರಿ ಇಂಪಾರ್ಟೆಂಟ್. ನಾನು 2.5 ಕಪ್ಪಿಗೆ ಟೋಟಲಿ 5 ಕಪ್ ನೀರು ತೊಗೊಂಡಿದ್ದೀನಿ. 5 ಕಪ್ ನೀರು ಹಾಕಿ ಒಂದು ರೌಂಡ್ ಸ್ಟಿರ್ ಮಾಡಿ ಲಾಸ್ಟಲ್ಲಿ ನಾನು ಸ್ವಲ್ಪ ಪುದೀನ ಮಿಕ್ಸ್ ಇದೆ ಅಲ್ಲ ಅದನ್ನು ಮೇಲೆ ಒಂದು ಸ್ವಲ್ಪ ಪುದೀನ, ಕೊರಿಯಾಂಡರ್ ವೆರಿ 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 ಇಂಪಾರ್ಟೆಂಟ್, ಆಮೇಲೆ ಕಸೂತಿ ಮೇಥಿ. ನಿಮಗೆ ಹೋಟೆಲ್ ಸ್ಟೈಲ್ ಅಡುಗೆ ಮಾಡಬೇಕು, ಟೇಸ್ಟ್ ಬರಬೇಕು ಅಂದರೆ ಕಸೂತಿ ಮೇಥಿ ಹಾಕಿ. ಲಾಸ್ಟಲ್ಲಿ ದೇಸಿ ತುಪ್ಪ 1 ಸ್ಪೂನ್ ಹಾಕಿ ಕ್ಲೋಸ್ ಮಾಡಿ. ಮಸ್ತಾಗಿ ಸ್ಮೆಲ್ ಬರ್ತಾ ಇದೆ. ಇವಾಗ ನಾನು ಇದನ್ನ ಲಿಡ್ ಕ್ಲೋಸ್ ಮಾಡ್ತೀನಿ. ಒಂದು 2 ವಿಸಿಲ್ಸ್ ಇಲ್ಲ 3 ವಿಸಿಲ್ಸ್ಗೆ, ಮೆತ್ತಗೆ ಬೇಕು ಅಂದರೆ 3 ವಿಸಿಲ್ಸ್ಗೆ ನೀವು ತೆಗಿಬೋದು. ಸೊ ಐ ವಿಲ್ ಗೆಟ್ ಬ್ಯಾಕ್ ಟು ಯು ಆಫ್ಟರ್ 3 ವಿಸಿಲ್ಸ್. ಆಗ್ಲಿಲ್ವಾ ಅಮ್ಮ? ಇದನ್ನ ಒಂದು 3 ವಿಸಿಲ್ ಬರಬೇಕು. 3 ವಿಸಿಲ್ಸ್ ಆಗ್ಬೇಕಾ? ಹೌದು, ಅಲ್ಲಿವರೆಗೂ ಒಂದು 5 ಮಿನಿಟ್ಸ್ ಆಗ್ಬೋದು. ನಿಮ್ಗೆ ಇಬ್ರು ಸ್ಪೆಷಲ್ ಗೆಸ್ಟ್ನ ಇಂಟ್ರಡ್ಯೂಸ್ ಮಾಡ್ತೀನಿ. ನನ್ನ ತಮ್ಮ ಅಮೋಘ್ ರಾಜ್. ಹಾಯ್ ಮೇಡಮ್. ಇನ್ನೊಬ್ರು VIP, ನಮ್ಮ ಇಡೀ ಫ್ಯಾಮಿಲಿಗೆ VIP ಅವ್ರನ್ನ ತೋರಿಸ್ತೀನಿ. ಅವ್ರ ದರ್ಶನಕ್ಕೋಸ್ಕರ ಬನ್ನಿ. ಯಾರದು? ಅವ್ರು ಬನ್ನಿ, ನೀವು ಇಂಟ್ರಡ್ಯೂಸ್ ಮಾಡ್ತೀನಿ ಬನ್ನಿ. ಏನ್ ಮಾಡ್ತಾ ಇದ್ದಾರೆ? ಅವರು ತುಂಬಾನೇ ಏನದು ಮೊಬೈಲಲ್ಲಿ ಹೋಗ್ಬಿಟ್ಟಿದ್ದಾರೆ, ಇಂಟರ್ಫಿಯರ್ ಆಗ್ಬಿಟ್ಟಿದ್ದಾರೆ ಅವರು. ಹೆಲೋ ಹೆಲೋ ನಮಸ್ತೆ. ಎಂತ ಇವ್ರೇ ಮಾಡ್ತಾ ಇದ್ದಾರೆ ಅವರು? ಇವ್ರ ಹೆಸರು ಆಯುಷ್ ರಾಜ್ ಎನ್ ಹಿರೇಮಠ್ ಅಂತ. ಆಯು ಮಾಡ್ತಾ ಇದ್ದಾನೆ ಅವ್ನು? ಹಾಯ್ ಮಾಡಿ. ಎಂತ ಮಾಡ್ತಾ ಇದ್ದೀರಾ ತೋರಿಸಿ ನೀವು. ಮೊಬೈಲ್ ಅಲ್ಲಿ ಹೋಗ್ಬಿಟ್ಟಿದ್ದಾನೆ ಫುಲ್. ಮೊಬೈಲ್ ಇಟ್ಕೋಬಾರ್ದು. ಹೌದು, ಕಣ್ಣಿಗೆ ಹಬ್ಬು ಆಗತ್ತೆ. ಮತ್ತೆ ಮೊಬೈಲ್ ಎಲ್ಲ ಕೊಟ್ಬಿಟ್ಟಿದ್ದೀರಾ ಅವನಿಗೆ? ಇಲ್ಲ, ಅವನು ಸುಮ್ಮನೆ ಹಾಗೆ 5 ಮಿನಿಟ್ಸ್ ಅಂತ ಹೇಳಿ ಇಸ್ಕೊಂಡಿದ್ದಾನೆ. ಇವಾಗ ವಾಪಸ್ ಇಸ್ಕೊಳ್ತೀವಿ. ಕೊಡಿ ಆಯು. ಇಲ್ಲಿ ನೋಡಿ, ಚಿಕ್ಕ ಮಕ್ಳು ಈ ನಡುವೆ ಮೊಬೈಲ್ಗೆ ಇಷ್ಟು ಅಡಿಕ್ಟ್ ಆಗಿದ್ದಾರೆ ಅಂದ್ರೆ ಅವನಿಗೆ ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಮಾತಾಡಿಸ್ತಾ ಇದ್ದೀನಿ ಅಂತಾನೂ ಗೊತ್ತಾಗ್ತಾ ಇಲ್ಲ. ಮೊಬೈಲ್ ಮೊದಲು ನಮ್ಮ ಮಮ್ಮಿ ನಮ್ಗೆ ಊಟ ಮಾಡಿಸ್ಬೇಕಾದ್ರೆ ಸೈಕಲ್, ಚಂದಮಾಮ ಎಲ್ಲ ತೋರಿಸಿ ಊಟ ಮಾಡಿಸ್ತಾ ಇದ್ರಂತೆ. ಮಾಡ್ರನ್ ಯುಗದಲ್ಲಿ ಇವಾಗ ಅವ್ರ ಮಮ್ಮಿ ಅವನಿಗೆ ಫೋನ್ ಕೊಟ್ರೆ ಊಟ ಮಾಡ್ತಾನೆ, ಅವನಿಲ್ಲ ಅಂದ್ರೆ ಇಲ್ಲ. ಅಲ್ವಾ ಆಯು? ಹೌದಾ? ನೋಡಿ, ಅವ್ನ ಏನ್ ಮಾತಾಡ್ತಾ ಇದೀನಿ ಕೂಡ ರಿಯಾಕ್ಟ್ ಆಗ್ತಾ ಇಲ್ಲ. ಬಟ್ ಈ ತರ ಮಗು ಹುಟ್ಲಿಕ್ಕೆ ತುಂಬಾನೇ ಪುಣ್ಯ ಮಾಡಿರ್ಬೇಕು. ಅವನದು ಪ್ರತಿ ಒಂದು ಶ್ಲೋಕ ಎಷ್ಟು ಚಂದ ಹೇಳ್ತಾನೆ ಗೊತ್ತಾ. ಒಂದ್ ಶ್ಲೋಕ ಹೇಳಿ ನೋಡೋಣ. ಅಲ್ಲಿ ನೋಡಿ, ಮಾತಾಡಿ ಆಯು, ಮಾತಾಡಿ. ಎಂತ ಮಾತಾಡಿ? ಫೋನ್ ಬೇಡಪ್ಪ, ಫೋನ್ ಬೇಡ. ನೋಡಿ ಅವ್ನ ರಿಯಾಕ್ಷನ್ ನೋಡಿ ಹೇಗಿದೆ. ಫೋನ್ ಬೇಡ ಆಯು, ಫೋನ್ ಬೇಡ, ಪ್ಲೀಸ್ ಫೋನ್ ಬೇಡ. ಎಂತ ಮಾಡ್ತಾ ಇದೀಯಮ್ಮ? ಆಯ್ತಾ ನಿಂದು? ಈಗ 1 ವಿಸಿಲ್ ಆಗಿದೆ, ಇನ್ನ 2 ವಿಸಿಲ್ ವೇಟ್ ಮಾಡ್ತಾ ಇದ್ದೀನಿ. ಎಷ್ಟು ವಿಸಿಲ್ ಆಗ್ಬೇಕು ನಾರ್ಮಲಿ? 2 to 3. ಓಕೆ, ಎಂತ ತಿಂತಾ ಇದೀಯಾ? ಇದು ಉತ್ತರ ಕರ್ನಾಟಕದ ಸ್ಟೈಲ್ ಸಜ್ಜಿಕಾ, ಬೆಲ್ಲದ ಸಜ್ಜಿಕಾ. ನಮ್ಮ ಮಮ್ಮಿ ಮಾಡಿದ್ದಾರೆ, ನನ್ಗೆ ತುಂಬಾನೇ ಫೇವ್ರೆಟ್ ಇದು. ಬೇಸಿಕ್ಲಿ ಇದು ಬೋನ್ಸ್ಗೆಲ್ಲ ಸಖತ್ ಒಳ್ಳೇದು. ಇದರಲ್ಲಿ ಸ್ವಲ್ಪ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಇದೆ. ವೆರಿ ಶಾರ್ಟ್ಲಿ ಈ ವಿಡಿಯೋನು ಅಪ್ಲೋಡ್ ಮಾಡ್ತೀನಿ. ಬರುತ್ತಾ ಮಾಡಕ್ಕೆ? ನಮ್ಮ ಮಮ್ಮಿ ಕಲ್ಸಿದ್ದಾರೆ, ಮಾಡ್ತೀನಿ. ಇದು 2ನೇ ವಿಸಿಲು. ಸನಕ ಏನ್ ಮಾಡ್ತಿದ್ದೀರಾ? ನಾವು ಹಾಡು ಕಲಿತಾ ಇದ್ದೀವಿ. ಯಾ ಹಾಡು? ಹೂವಿನ ಬಾಡದಂತೆ ಯಾರಿಗೂ ಕಾಣದಂತೆ, ಹಾಡಿನ ಸಾಲಿನಲ್ಲಿ ಪ್ರಾಣದಂತೆ, ನೀನು ಬಂದ ಮೇಲೆ ಬಾಕಿ ಮಾತೇನು. ಹಾ ನೆಕ್ಸ್ಟ್ ಸರಿಗಮಪ ಆಡಿಷನ್ಗೆ ನಾವು 3 ಜಿ ಟಿವಿ ನಮ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡಿ. ಬನ್ನಿ. ಆಯ್ತಾ ಅಮ್ಮ? ಆಯ್ತು, ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ. ಓ ವಾವ್, ಅಮೇಝಿಂಗ್ ಕಾಣತ್ತಾ? ಒಂದು ನಿಧಾನಕ್ಕೆ ಒಂದು ಮಿಕ್ಸ್ ಕೊಡೋಣ.
ನಮ್ಮ ಮನೇಲಿ ಇವಾಗ ಇಬ್ರು VIP ಗೆಸ್ಟ್ ಬಂದಿದ್ದಾರಲ್ಲ, ಅವರಿಗೆ ಸ್ವಲ್ಪ ಟೇಸ್ಟಿಗೆ ಕೊಟ್ಟು ನೋಡೋಣ. ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ್ಯಾ? ಮಿಕ್ಸ್ ಮಾಡಿದ್ದೀನಿ ನೋಡಿ. ಓ, ಎಂತ ಮಾಡ್ತೀಯ ಇವಾಗ? ಇದಕ್ಕೆ ಮೇಲೆ ಒಂದು ಸ್ವಲ್ಪ ತುಪ್ಪ. ಕಮ್, ಲೆಟ್ಸ್ ಗಿವ್ ಇಟ್ ಟು ಅವರ್ ಗೆಸ್ಟ್. ಟೇಸ್ಟಿಗೆ ಕೊಟ್ಟು ನೋಡೋಣ ಅಮ್ಮುಗೆ. ಅಮ್ಮು ಟೇಸ್ಟ್ ಮಾಡಿ ಹೇಳು. ಬಿಸಿ ಇದೆ. ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ. ನಿಜ ಹೇಳ್ಬೇಕು. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನೀನ್ ನೋಡ್ತಾ ಇದ್ರೆ ನಿಜ ಹೇಳೋ ಥರ ಅನಿಸ್ತಿಲ್ವಲ್ಲ? ತುಂಬಾ ಚೆನ್ನಾಗಿದೆ. ರಿಯಲಿ ಚೆನ್ನಾಗಿದೆಯಾ? ಓ, ಹಾಗಾದ್ರೆ ಹೇಳು. ತುಂಬಾ ಚೆನ್ನಾಗಿದೆ. ಹೌದಾ? ಥ್ಯಾಂಕ್ ಯು ಅಮ್ಮು. ವೆಲ್ಕಮ್. ತಿನ್ನು. ತಮ್ಮಂಗೂ ತಿನ್ಸು. ಅಯ್ಯೋ ತಿನ್ನು ನೋಡಿ ಹೇಗಿದೆ ಹೇಳಿ. ಆಯು ಕೊಡಿ ನೋಡೋ, ಅವನೇನು ಹೇಳ್ತಾನೆ ಅಂತ. ನನ್ನ ಮುದ್ದು ಬಂಗಾರ. ಸೂಪರಾ? ಹಾಯ್ ಬಾಯ್. ಥ್ಯಾಂಕ್ ಯು. ನಮ್ಮ ಆಯು ಮತ್ತೆ ಅಮ್ಮು ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ನಾನೊಂದ್ಸರಿ ಟೇಸ್ಟ್ ಮಾಡ್ತೀನಿ. ಹೋಪ್ ಯು ಹವ್ ಲೈಕ್ಡ್ ಇಟ್. ರೆಸಿಪಿ ಮಾಡಬೇಕಾದ್ರೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಇಂಗ್ರೀಡಿಯೆಂಟ್ಸ್ ಕೆಳಗಡೆ ಕಮೆಂಟ್ ಮಾಡಿ, ನಾನು ಫುಲ್ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಹಾಕ್ತೀನಿ. ಡೂ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.